ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಗುರುವಾರ ಮನೆಯಲ್ಲಿ ದೀಪ ಹಚ್ಚಿ ನಾನಿವಾಗ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಊರು ದೊಡ್ಡಮ್ಮನೂರು ಎರಡು ಒಂದೇ ಅಂತ ನಿಮ್ಗೆ ಗೊತ್ತಲ್ವ. ಸೊ ದೊಡ್ಡಮ್ಮನ ಮನೆಯಲ್ಲಿ ಮಕ್ಕೆ ಹಬ್ಬ ಅಂತ ಮಾಡ್ತಾರೆ. ನಿಮ್ಮ ಕಡೆ ಕೂಡ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಬೆಳಿಗ್ಗೆನೇ ಹೋಗೋಣ ಬೇಗ ಅಂತ ಹೇಳಿದ್ರು, ಆದರೆ ನಾನು ಶಾರೂನ್ ಕಳಿಸಿ ಇವತ್ತು ಮಕ್ಕಳು ಟ್ಯೂಷನ್ ಇತ್ತು, ಅಂದರೆ ಬೆಳಿಗ್ಗೆ ಕೂಡ ಟ್ಯೂಷನ್ ಇತ್ತು, ಟೆಸ್ಟ್ ಇದ್ದಿದ್ದರಿಂದ ಅವ್ರಿಗೆಲ್ಲ ಪಾಠ ಮಾಡಿ ಮನೆಯಿಂದ ಹೊರಡೋದು ಲೇಟ್ ಆಯಿತು. ಬಸ್ಸಲ್ಲಂತೂ ಖಾಲಿ ಅಂದರೆ ಖಾಲಿ, ನಾನೇ ರಾಣಿ ಆಗಿಬಿಟ್ಟಿದ್ದೀನಿ ಬಸ್ಸಿಗೆ. ಅಲ್ಲಿಂದ ಬಂದು ನಾನು ಮಂಡ್ಯದ ಕೊಪ್ಪಳ ಅಂತ ಇದೆ, ಅಲ್ಲಿ ಇಳ್ಕೊಂಡಿದ್ದೀನಿ. ಊರಿಂದ ಡೈರೆಕ್ಟ್ ಬಸ್ ಕೂಡ ಸಿಗುತ್ತೆ ಮಂಡ್ಯಕ್ಕೆ ಹೋಗುವಾಗ ದಾರಿನಲ್ಲೇ ಇರೋದು ಅಜ್ಜಿ ಊರು. ಆದರೆ ಇವತ್ತು ಡೈರೆಕ್ಟ್ ಬಸ್ ಸಿಗಲಿಲ್ಲ, ಹಾಗಾಗಿ ಮಂಡ್ಯದ ಕೊಪ್ಪಳ ಹತ್ರ ಇಳ್ಕೊಂಡು ಅಲ್ಲಿಂದ ಅಜ್ಜಿ ಊರಿಗೆ ಬಂದೆ. ಇಲ್ಲಿ ನೋಡಿ ಸ್ಫಟಿಕ ಎಷ್ಟು ಚೆನ್ನಾಗಿದೆ ಅಂತ, ನೀಲಿ ಸ್ಫಟಿಕ. ಆವಾಗೆಲ್ಲ ನಮ್ಮನೆ ಹತ್ರ ಕೂಡ ಇತ್ತು, ಹಳೆ ಮನೆ ಹತ್ರ. ನೀವು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀರ ನಾನು ಒಬ್ಬೊಬ್ಬಳೇ ಓಡಾಡೋದು. ನನಗಂತೂ ಒಬ್ಬೊಬ್ಬಳೇ ಓಡಾಡೋದು ಇಷ್ಟ ಆಗುತ್ತೆ, ಅಷ್ಟು ಎಂಜಾಯ್ ಮಾಡ್ತೀನಿ ನನ್ನ ಕಂಪ್ನಿಯನ್ನು ನಾನು. ಇವಾಗ ದೊಡ್ಡಮ್ಮನ ಮನೆ ಬೀದಿಯನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಕಡೆ ರಸ್ತೆ ಇದೆ, ಈ ಕಡೆ ಮಧ್ಯ ಒಂದು ಕಾಲು ದಾರಿ ಇದೆ, ಪಕ್ಕ ಕಾಲುವೆ ಇದೆ, ಚಿಕ್ಕ ಕಾಲುವೆ. ಇಲ್ಲಿ ನೋಡಿ ಕರು ಹಸು ಎಲ್ಲ ಮೂರು ಸೇಮ್ ಒಂದೇ ಥರ ಇದೆ. ನಾವಂತೂ ಯಾರು ಜಾಸ್ತಿ ರಿಲೇಟಿವ್ಸ್ ಮನೆಗೆ ಹೋಗೋದಿಲ್ಲ. ಬಂದರೆ ಅಜ್ಜಿ ಮನೆ, ದೊಡ್ಡಮ್ಮನ ಮನೆ, ಹೋದರೆ ಶಿಲ್ಪನ ಮನೆ, ಅದೆಲ್ಲ ಕೆರೆಗೆ ಹೋಗ್ತೀನಲ್ವ ಅಷ್ಟೇ. ಅದು ಅವ್ರ ಊರಿಗೆ ವರ್ಷಕ್ಕೊಂದು ಸಲನೋ 2 ಸಲನೋ ಅಷ್ಟೇ ಹೋಗೋದು. ಇವಾಗ ಅಜ್ಜಿ ಊರಿಗೂ ಅದೇ ಥರ ಆಗಿಬಿಟ್ಟಿದೆ. ನಮ್ಮದೇ ಕೆಲಸ, ನಮ್ಮದೇ ಜವಾಬ್ದಾರಿ, ನಮ್ಮದೇ ಕುಟುಂಬ ಆದಮೇಲೆ ಎಲ್ಲಾದರೂ ಹೋಗಬೇಕಂದ್ರೆ ಟೈಮೇ ಇರೋದಿಲ್ಲ. ಟ್ಯೂಷನ್ ಮಕ್ಕಳಿಗೆ, ಶಾರುಗೆ ಎಲ್ಲರಿಗೂ ಟೆಸ್ಟ್ ಇತ್ತು. ಇವತ್ತು ಕೂಡ ಬರೋ ಹಾಗಿರಲಿಲ್ಲ, ಆದರೂ ಬರಬೇಕಂತ ಅನ್ನಿಸ್ತು. ಅಣ್ಣ ಎಲ್ಲ ದೊಡ್ಡಮ್ಮ ಎಲ್ಲ ಬನ್ನಿ ಹಬ್ಬಕ್ಕೆ ಅಂತ ಹಿಂಸೆ ಮಾಡ್ತಿದ್ರು, ಹಾಗಾಗಿ ಬಂದ್ವಿ. ಮತ್ತಂತಲ್ವ ಇದು, ಆರಾಮಾಗಿ ಕೂತಿದ್ಯಾ? ಹಬ್ಬ ಮಾಡಿದ್ರೆ ಆರಾಮಾಗಿ ಕೂತಿದ್ದೀಯ ಮಮ್ಮಿ ಎಲ್ಲ. ಅಣ್ಣ ಹೊಸದಾಗಿ ಮಾಡೋ ಮನೆಗಳಿಗೆ ಸೆಂಟ್ರಿಂಗ್ ಮಾಡಿಸ್ತಾನೆ ಅಂತ ಹೇಳಿದೆ ನಿಮಗೆ, ಹಾಗಾಗಿ ಸೆಂಟ್ರಿಂಗ್ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಅಡುಗೆ ನಾನ್ ವೆಜ್ ಮಾಡ್ತಿರೋದಲ್ವ, ಆಲೆ ಗಮ್ಮಂತೈತೆ ನೋಡೋಣ. ದೊಡ್ಡಪ್ಪ ಆಲೆ ಗಮ್ಮಂತೈತೆ ಅಡುಗೆ ಎಲ್ಲ. ನಾವು ಬರೋಕ್ಕೂ ಮುಂಚೆನೆ 11 ಗಂಟೆಗೆ ಬರ್ತೀನಿ ಮಮ್ಮಿ ಮಾಡ್ಬಿಟ್ಟು ಬರ್ಬಾರ್ದ? ಬರುವಷ್ಟೆಲ್ಲ ಅಡುಗೆ ಮಾಡ್ಬಿಟ್ಟವ್ರೆ. ತಿನ್ನಕ್ಕಾಗಲ್ಲ, ಗುರುವಾರ ತಿನ್ನಲ್ಲ. ಪಲ್ಲಿಕ್ಕ ಗೊಜ್ಜಿಗಾಯ್ದು ಸಾಂಬಾರು ರೆಡಿ ಆಗ್ಬಿಟ್ಟೈತೆ. ಇದ್ಯಾಕ ರೂಪಾಯಿ ದೊಡ್ಡ ಬೋಸಲ್ ಮಾಡಿದ್ಯಾ? ಹೌದಾ? ಕಳಿ 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 ಎಲ್ಲಾಗಿದೆ ಐಶು ಮೈಸೂರಿಗೆ ಹೋಗಳೆ. ನೆನ್ನೆ ಅವ್ರು ಮನೆ ಹೋಗ್ತಿದ್ರಂತೆಲ್ಲ, ಮನೆ ಶಿಫ್ಟ್ ಮಾಡಿದ್ರಂತೆಲ್ಲ, ಅದಕ್ಕೆ ಹೋಗೋಳೆ. ಇಲ್ಲ ಚಾಕಿ ಬೇಕಾ? ಚಾಕಿ ಬೇಕವ ಪಾಪ? ಕಡಲೆಬೇಳೆದ ಉದ್ದಿನ ಬೇಳೆ, ಅದೇ ಕಡಲೆಬೇಳೆದ. ತಣ್ಣಿಬೇಳೆ ಇರಲಿಲ್ವಾ? ತಣ್ಣಿಬೇಳೆ. ಸುದಿ ಏನಕ್ಕೆ ಸ್ಕೂಲ್ಗೆ ಹೋಗಿಲ್ಲ? ಏನಕ್ಕೆ ಹೋಗಿ? ಬಾ ಬಿಚ್ಕೊಡ್ತೀನಿ ನಾನು. ಪಾಪ ದೊಡ್ಡದಾಗಿ ಬಿಚ್ಕೊಡು ಮಮ್ಮಿ. ಅವಳೆ ಕಿತ್ಕೊಂಡು ಎಡಿ ಕೆಳಕೆಡಿ. ಚೆನ್ನಾಗಿಲ್ವಾ? ಚೆನ್ನಾಗೈತೆ. ನಂಗೆ ಪಪ್ಪಿ ಕೊಡು. ಕೊಡು ಪಪ್ಪಿ ಕೊಡು, ನೀನು ಕೊಡು. ಈ ಹಬ್ಬದಲ್ಲಿ ನಾನ್ ವೆಜ್ ಎಡೆಗಿಡೋದು, ವಡೆನ ನಾಳೆ ಅಂತಲೇ ಮಾಡ್ಕೋತಾರೆ. ಇವ್ರು ಇವತ್ತು ಬೆಳಿಗ್ಗೆ ಮಾಡಿದ್ದಾರೆ. ಸುಟ್ಟುಬಾಡು ಅಂತ ಇಡ್ತಾರೆ. ಅವಾಗೆಲ್ಲ ಒಲೆ ಇತ್ತಲ್ವ, ಒಲೆಯಲ್ಲಿ ಸುಟ್ಕೊಳ್ಳೋರು. ಇವಾಗೆಲ್ಲ ಒಲೆ ಹಚ್ಚಲ್ವಲ್ಲ, ಹಾಗಾಗಿ ಗ್ಯಾಸ್ ಸ್ಟವ್ನಲ್ಲೇ ಸುಡ್ತಾ ಇದ್ದೀವಿ. ನಾನು ಬರೋವಷ್ಟರಲ್ಲೇ ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಗೊಜ್ಜು ಬೇಯ್ತಾ ಇದೆ ಇವಾಗ.
ಕಾಳು ಮತ್ತು ಬೋಟಿ ಗೊಜ್ಜೆಲ್ಲ ಬೇಯ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಕಾಯಿಯನ್ನು ರುಬ್ಬಿ ಹಾಕಬೇಕಷ್ಟೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ಊಟ ಮಾಡೋದಿಲ್ಲ, ನಮಗೆ ಬೇರೆ ಏನಾದರೂ ಮಾಡ್ಕೋಬೇಕು. ಇವಾಗ ಕಾಯಿ ರಸವನ್ನು ಹಾಕಿದ್ದಾಯಿತು. ಗೊಜ್ಜು ಈ ಥರ ತೆಳುವಾಗಿ ಮಾಡ್ತಿರೋದು ಏನಕ್ಕೆ ಅಂದರೆ ಮುದ್ದೆ ಕೂಡ ಮಾಡ್ತಾ ಇದ್ದಾರೆ, ಹಾಗಾಗಿ ತೆಳುವಾಗಿ ಮಾಡ್ತಿರೋದು. ಚೆನ್ನಾಗೈತ ಮಗ. ನಿಮ್ಮನೆ ಹತ್ರ ಹಾಕಿರೋದಾರಪ್ಪ? ಹಾಂ, ಹಿತ್ಲ ಹತ್ರ ಇರೋದಾ ನಿಮ್ಮೂರಲ್ಲಿ? ಇಲ್ಲೂ ಒಂದಾಯ್ತಾ? ಹಣ್ಬಿಟ್ಟಾಯ್ತಾ? ಬಿಟ್ಟಾಯ್ತಾ? ಓ ಹೌದಾ, ಇಲ್ಲಿ ದೊಡ್ಡ ಮರ ಆಯ್ತಾ? ಓ ಅಲ್ತವು. ಹೌದಾ, ನಾನೆಲ್ಲೋ ಮನೆ ಹತ್ರ ಅನ್ಕೊಂಡೆ. ಇವ್ರ ಮನೆಯಲ್ಲಿ ಹಸು, ಆಡು ಮತ್ತು ಬೆಕ್ಕು ಎಲ್ಲನೂ ಸಾಕಿದ್ದಾರೆ. ಒಂದು ನಾಯಿ ಕೂಡ ಸಾಕಬೇಕಂತ ಹೇಳ್ತಾ ಇದ್ರು. ಒಂದಲ್ಲ ಅಂತ 2 ಬೆಕ್ಕುಗಳಿದೆ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಗೊಜ್ಜು ಮಾಡ್ತಾರೆ. ಸೊ ನನಗೂ ಇಡ್ಲಿ ಗೊಜ್ಜು ಹಾಕ್ಕೊಟ್ಟು ನಾನು ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ತಿಂದ್ಕೊಂಡು ಹೋಗಿದ್ದೆ. ಇವಾಗ ಕುತ್ಕೊಂಡು ಇಡ್ಲಿ ತಿಂತಾಯಿದ್ದೀನಿ. ಅಕ್ಕನ ಫೋಟೋವನ್ನು ನಾನು ತೋರಿಸಿದೆ ಅನಿಸುತ್ತೆ ಮೊದಲೇ. ನಮ್ಮ ದೊಡ್ಡಮ್ಮ ಹಂಗೆ ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳು ಮಾತ್ರ ಇರೋದು. ಹಾಗಾಗಿ ಅಕ್ಕ ತಿರೋದ್ಮೇಲೆ ಅಕ್ಕನ ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಈಗ ನಿಮಗೆ ಮನೆಯೊಳಗೊಂದು ಸಲ ತೋರಿಸ್ತೀನಿ ಬನ್ನಿ ಮನೆ ಹೇಗಿದೆ ಅಂತ. ಇವ್ರ ಮನೇನೂ ಆಗಿ ಸುಮಾರು ಒಂದು 7-8 ವರ್ಷ ಆಯ್ತು ಅಂತ ಅನಿಸುತ್ತೆ. ಇವನು ಅವಾಗ ಸ್ವಲ್ಪ ರೆಡಿ ಮಾಡಿಸ್ಕೊಂಡಿದ್ದಾನೆ ಆದಂಗೆ. ಟಿ ವಿ ಕ್ಯಾಬಿನೆಲ್ಲ ಈಗ ರೀಸೆಂಟಾಗಿ ಮಾಡಿಸಿರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ತೋರಿಸಿದೆ ಅಂತ ಅನಿಸುತ್ತೆ. ನಮ್ಮ ದೊಡ್ಡಮ್ಮನ ಮನೆಯವರು ಏನು ಭಾರಿ ಸ್ಥಿತಿವಂತರಲ್ಲ ಪಾಪ. ಮಕ್ಕಳುಗಳು ಕಷ್ಟಪಟ್ಟು ದುಡಿದು ಅವರೇ ಮನೆ ಮಾಡ್ಕೊಂಡಿರೋದು. ಹಳೆ ಮನೆ ತುಂಬ ಅಂದರೆ ತುಂಬ ಚಿಕ್ಕದಾಗಿತ್ತು. ಒಂದೇ ಒಂದು ಚಿಕ್ಕದಾಗಿ ರೂಮು, ಒಂದೇ ಒಂದು ಪುಟಾಣಿ ಅಡುಗೆ ಮನೆ, ಪುಟಾಣಿ ಹಾಲು, ಒಂದು ಬಚ್ಚಲು ಮನೆ ಅಷ್ಟೇ ಇದ್ದಿದ್ದು. ಅಷ್ಟು ಚಿಕ್ಕದಾಗಿತ್ತು. ಇವರು ಇಲ್ಲಿ ಹೊಸದಾಗಿ ಮನೆ ಮಾಡ್ಕೊಂಡಿದ್ದು. ಮನೆ ಮಾಡ್ಕೊಂಡ್ಮೇಲೆ ಮದುವೆ ಆಗಿದ್ದು. ನಮ್ಮ ಪಿಟ್ರೆ ಮಲಗಿದೆ ಒಳಗಡೆ. ಇಲ್ಲಿ 2 ರೂಮ್ ಇದೆ. ಈ ರೂಮಲ್ಲಿ ಎಡೆ ಇಡೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ. ನಮ್ಮ ಕಡೆ ಯಾವಾಗಲೂ ಸೂರ್ಯ ಉದಯ ಆಗೋ ಕಡೆಗೆ ಮುಖ ಮಾಡಿ ಎಡೆನ ಇಡಬೇಕು. ಹಾಗಾಗಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಈ ರೂಮ್ನಲ್ಲಿ ಏನೂ ಇಟ್ಕೊಂಡಿಲ್ಲ. ಎಡೆ ಇಡೋದಕ್ಕೆ ಅಂತ ಒಂದು ಸ್ವಲ್ಪ ತಿಂಡಿ ಮಾಡಿದ್ದಾರೆ. ಆ ಬಾಕ್ಸಲ್ಲೇ ಇಲ್ಲಿ ಇಟ್ಟಿದ್ದಾರೆ. ಬಾಳೆ ಎಲೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಜಾಗದಲ್ಲೇ ಎಡೆ ಇಡೋದು. ಎಡೆ ಇಡುವಾಗ ತೋರಿಸ್ತೀನಿ ನಿಮಗೆ. ಸೋಫಾ ಸೆಟ್ ಕೂಡ ರೀಸೆಂಟಾಗಿ ತಂದಿದ್ದಾನೆ, ತುಂಬ ಚೆನ್ನಾಗಿದೆ. ಆದರೆ ಮೇಲ್ಗಡೆ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಕಾಣಿಸ್ತಿಲ್ಲ. ನೋಡಿ, ನಮ್ಮ ಅಣ್ಣಂದ್ರು ಅವಾಗ ಚಿಕ್ಕವರಿದ್ದಾಗ ಹೀಗಿದ್ರು. ಈ ಗಡಿಯಾರ ಮನೆಗೆ ಬಂದಾಗ ನಾನೇ ತಗೊಟ್ಟಿದ್ದು. ಅವಾಗ ಹೇಗೆ ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋ ಅಷ್ಟು ಐಡಿಯಾ ಇರಲಿಲ್ಲ. ಇಂಡಿಯಾದಲ್ಲಿ ತೊಗೊಂಡಿದ್ದು. ಮೈಸೂರಲ್ಲಾಗಿದ್ರೆ ಇನ್ನೂ ಚೆನ್ನಾಗಿರೋದು ಬರೋದು. ಅಷ್ಟೊಂದು ಶೆಲ್ಲಿದೆ ಅದಕ್ಕೆ. ಅಷ್ಟೊಂದು ಶೆಲ್ಲಿರೋದು ತರಬಾರ್ದಿತ್ತು ನಾನು. ಇವಾಗ ಸೆಲೆಕ್ಷನ್ ಹೇಗೆ ಮಾಡ್ಕೋಬೇಕು ಗಡಿಯಾರದಲ್ಲಿ ಅಂತ ಗೊತ್ತಾಗಿದೆ. ನಾನು ತುಂಬ ಜನರ ಮನೆಗೆ ಗೃಹ ಪ್ರವೇಶಕ್ಕೆ ಆಲ್ಮೋಸ್ಟು ಆ ಗಡಿಯಾರನೇ ಗಿಫ್ಟ್ ಮಾಡಿರೋದು. ಮನೆ ಪೂರ್ತಿ ನೋಡಿದ್ರಿ ಅಲ್ವಾ, ಒಂಥರ ಸಿಂಪಲಾಗಿ ಚೆನ್ನಾಗಿದೆ. ನನಗಂತೂ ಈ ಮನೆ ತುಂಬ ಇಷ್ಟ. ಈ ಬುದ್ಧನ ಸ್ಟ್ಯಾಚು ಹಾಕಿದ ಮೇಲೆ ಇನ್ನೂ ಇಷ್ಟ ಆಯಿತು. ಇವತ್ತು ಎಡೆ ಇಡ್ತಿರೋದ್ರಿಂದ ಯಾವುದೇ ಹೊಸಲುಗಳಿಗೆ ರಂಗೋಲಿಯನ್ನು ಸಂಜೆ ಆಗಷ್ಟರಲ್ಲಿ ಅಳಿಮಯ್ಯ ಸ್ಕೂಲಿಂದ ಬಂದ. ನೋಡ್ತೀನಿ, ತೋರ್ಸೋಚ್ಚು ನೋಡೋದು. ಇವ್ರಿಗೂ ತೋರ್ಸೋದ. ಎಲ್ಲಿಗೆ ಗುಂಡೆ ಮಾಡಿಸಿದೆ? ಹಾಂ, ಎಲ್ಲಿಗೆ ಗುಂಡೆ ಮಾಡಿಸಿದೆ? ಎಷ್ಟನೇ ಕ್ಲಾಸ್ ಹೊಚ್ಚು? 1ನೇ ಕ್ಲಾಸಾ? ದಪ್ಪ ಆಗ್ಬಿಟ್ಟಿದೆಯಲ್ಲೋ. ಸಣ್ಣ ಆಗ್ಬೇಕು ತಾನೇ. ಚಡ್ಡಿ ಹಾಕಿದ್ಯಾ? ಬನೀನು ಹಾಕಿದ್ಯಾ? ತುಳಿಬೇಡ, ನೋಡ್ಕೊಂಡು ಬಿಚ್ಚಾಯ್ತು. ಏನು ಹೇಳ್ಕೊಟ್ರಿ ಇವತ್ತು? ಏನು ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದೆಯಾ? ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದೆಯಾ? ನಾಳೆಯಿಂದ ಆದ್ರೂ ನಾಳೆ ಕೃಷ್ಣನ್ ಬಟ್ಟೆ ಇಲ್ಲ, ಅದು ನಾಳೆ ಇದೆ ಕೃಷ್ಣನ್ ಬಟ್ಟೆ ಹಾಕ್ಬೇಕು. ಹಾಂ, ಪೇಟ ಮಾಡಬೇಕಾ? ಯಾರು ಮಾಡಿದ್ದು? ಹಾಂ, ನೀನೇ ಮಾಡಿದ್ದಾ? ಡ್ರಾಯಿಂಗ್ ಮಾಡಿದ್ದು ನೀನೇನಾ? ಏನ ಇಂಡಿಯಾ ಇನಾ? ಹಾಂ, ನಾನು ಮ್ಯಾಚ್ ಮಾಡ್ಕೋಬೇಕು. ನೀನು ಮ್ಯಾಚ್ ಮಾಡ್ಕೊಳೋಗಿದ್ಯಾ? ಬುಕ್ಸು ಅತ್ತೆ ನೋಡತ್ತೆ. ಎಷ್ಟೊಂದು ಬುಕ್ಸ್ ಕೊಟ್ಟವ್ರು ನನಗೆ. ತೋರಿಸ್ತಾ ಅಂದೆ. ಎಲ್ಲೇ ತೋರಿಸು ಬುಕ್ಸ್ ತೋರಿಸು, ಎಷ್ಟಿದೆ ನೋಡ್ತೀನಿ. ಬ್ಯಾಗು ಅಲ್ಲಿ ಕೊಟ್ಟಿರೋದಲ್ವಾ?
ಸ್ವಲ್ಪ ಇಲ್ಲಿ ಇವ್ರು ಬ್ಯಾಗ್ ಕೊಡಲಿಲ್ಲ, ಕೆಳಗೆ ಬೀಳಿಸ್ಬೇಡ ಕಣ. ಆರಿಲ್ಲ ಇನ್ನು ಆರಲೇ ಮಿಷನ್ ಏ ಬೀಳ್ತು. ಅಚ್ಚು ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ? ಕನ್ನಡ ಇಷ್ಟನಾ, ಹಿಂದಿ ಇಷ್ಟನಾ, ಮ್ಯಾಥ್ಸ್ ಇಷ್ಟನಾ? ಯಾವ್ದು ಇಷ್ಟ? ಕನ್ನಡ ಇಷ್ಟನಾ? ನಿಜವಾಗ್ಲೂ ಕಳ್ಳ ಕನ್ನಡ ಇಷ್ಟ ಅಂತೀರಪ್ಪ. ಲೋ ಅಣ್ಣ, ಕನ್ನಡ ಇಷ್ಟನಾ ನಿಂಗೆ? ಯಾರ ಮಗಳವ ನೀನ ಪಾಪ? ಲೋ ಯಾರ ಮಗಳು ನೀನು? ಅತ್ತೆ ಮಗಳು. ಸುದಿ ಸುದಿ ಯಾರ ಮಗಳು ನೀನು? ತೋರಿಸಿ, ಯಾರ ಮಗಳು ಹೇಳು. ಅಪ್ಪ ಈಗ ಕೊಡ್ತಾನೆ. ಯಾರ ಮಗಳು ನೀನು? ಯಾರ ಮಗಳು ಹೇಳ್ಬಿಡು. ಯಾರ ಮಗಳು? ಸುದಿ ಅತ್ತೆ ಮಗಳು. ಸುದಿ ಸುದಿ ಥು ವಾ ಪೋಲಿ ಸುದಿ ಪೋಲಿ. ಅಚ್ಚು ನೀನು ಜಾಣೆ. ಗುಡ್. ಚೆನ್ನಾಗಿ ಬರ್ದಿದ್ಯಾ ಅಂತ ಹಾಕವ್ರ ಎಲ್ಲಿ? ಕನ್ನಡನಾ? ಏನದು ಕನ್ನಡ ಬರ್ದಿರೋದು ನೀನು? ಏನು ಬರ್ದಿರೋದು ಅಚ್ಚು ನೀನು? ಕಾಗಣಿತ ತೆಗಿ. ನೆಕ್ಸ್ಟ್ ಇನ್ನೆಲ್ಲಿ ಗುಡ್ಡಾಕ್ಸ್ಕೊಂಡವ್ರು ನೋಡೋದು. ಎಲ್ಲ ಚೆನ್ನಾಗಿ ಬರ್ದಿದೆ. ಒಂಚೂರು ಸಣ್ಣದು ಬರಿ. ಜಾಣ ಜಾಣ ಅಚ್ಚು ಮಗ ಜಾಣ. ಅಚ್ಚು ಜಾಣ ನೋಡಿ ಬಾಯೋ. ಗುಡ್ ಬಾಯ. ಗುಡ್ ಬೈ. ಹೌದಾ? ಏನಾಯ್ತು ದೊಡ್ಡನಾದ್ಮೇಲೆ? ಪೊಲೀಸ್. ಪೊಲೀಸ್ ಆಗಿ ಜೈಲ್. ಏನು ರೂಪ? ಓನಮ್ಮ ಅವನು ಮಗರಿ. ನೀನೇನೈತಿವ? ನೀನೇನೈತಿಯ? ಏನಾಯ್ತು ದೊಡ್ಡೋಳಾದ್ಮೇಲೆ? ಅಡ್ಲೆ ಗಡಿನ ಹೆಂಗ್ರಿನ? ನೋಡಿ ಇವ್ರು ಮಕ್ಕೆ ಹಬ್ಬಕ್ಕೆ ಮುದ್ದೆ ಕಟ್ತಾವ್ರೆ. ನಮ್ಮಣ್ಣ ಮಾತಾಡ್ತಾವೆ. ಏನವ ಅಲ್ಲೇ ನಿಮ್ಮ ಅವನ್ ತೆಗಿಸ್ಕೋಗು. ನಿಮ್ಮ ಅವನ್ ತಂದು ತೆಗಿಸ್ಕೋಲ್ಲ. ನಿಮ್ಮ ಓ ನಾನು ಎಂತೇವ್ ನೋಡು. ಕಟ್ಟ ಇಲ್ವಾ? ಆನ್ ಮಾಡೇ ಇಲ್ವಾ? ಇದ್ರಲ್ಲಿ ಎಷ್ಟು ಬೇಕಾ ಅಷ್ಟು ಕಟ್ ಮಾಡ್ಬೋದಾ? ಕಟ್ ಮಾಡ್ಕೋಬೋದು. ಅಲ್ಲಿ ಆ ಮುದ್ದೆ ತೋರಿಸು, ಕಟ್ಟುವಾಗ ಕಟ್ಟಾಗಿ ಮುದ್ದೆ ತೋರಿಸು. ಆ ಮುದ್ದೆಗಳು ತೋರಿಸಲ್ಲಿ. ಸಾಕು. ಆ ಮುದ್ದೆ ತೋರಿಸ ಹತ್ತಿರದಲ್ಲಿ ಮಗ ಹತ್ತಿರ ಕೊಟ್ಟು ಮುದ್ದೆ ಬಂದು ಎಷ್ಟು ಓಡ್ ಮುದ್ದೆ ಇದ್ದಾರ. ನಾವಿಲ್ಲಿ ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ನಮ್ಮಮ್ಮ ಹೋಗಿ ಎಡೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಾಕು ಸಾಕು ಸಾಕು. ನಮ್ಮ ಉಪವಾಸ ಹಬ್ಬದಲ್ಲಿ ನಾವು ಸೀಸಪ್ಪೆಯನ್ನೇ ಅಂದರೆ ಸಿಹಿ ಅಡುಗೆಯನ್ನು ಎಡೆ ಇಡೋದು. ಇಲ್ಲಿ ಪಕ್ಷ ಮಹಾಲಯ ಅಮಾವಾಸ್ಯೆ ಅಲ್ವಾ, ಪಕ್ಷ ಅಮಾವಾಸ್ಯೆ ಎರಡು ಒಂದೇ. ಗೌರಿ ಹಬ್ಬಕ್ಕೂ ಮುಂಚೆ ಮಕ್ಕೆ ಹಬ್ಬ ಮಾಡ್ತಾರೆ ಇಲ್ಲಿ, ಅದಕ್ಕೆ ನಾನ್ ವೆಜ್ ಅಡುಗೆನೇ ಎಡೆ ಇಡೋದು. ಹಿರಿಯರು ಬಂದು ತಿಂತಾರಾ ಇಲ್ವಾ ಅದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲೆಲ್ಲ ಸಪ್ಪೆ ಆಗಿರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆದರೆ ಅವ್ರ ನೆನಪಿಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅವ್ರ ನೆನಪು ಸದಾ ಇರಲಿ ಅಂತ ಹೇಳಿ ಈ ರೀತಿ ಹಬ್ಬಗಳನ್ನ ಮಾಡಿದ್ದಾರೆ. ವಾ ಏನು ಮಗಳೇ? ಪೂಜೆ ಆಗಲಿ, ಪೂಜೆ ಆದ್ಮೇಲೆ ಮಾಡುವಂತಿರು. ಪೂಜೆ ಆಗ್ಬಿಡ್ಲಿ ಜಾಣೆ. ಪೂಜೆ ಆದ್ಮೇಲೆ ಎತ್ಕೋ, ಪೂಜೆ ಆದ್ಮೇಲೆ ಎತ್ಕೊಳ್ಳುವಂತೆ. ಆಚೆ ಕೊಡು ದೊಡ್ಡಪ್ಪ, ಹೊಡ್ಕೊ ಬರ್ಲಿ. ಅವನು ಬರೀಕಿಲ್ಲ. ನಾನು ಲೈವ್ನಲ್ಲಿ ಕುತ್ಕೊಂಡಾಗ ಎಲ್ಲರೂ ಮಂಡ್ಯ ಭಾಷೆ ಮಾತಾಡಿ ಅಂತ ಹೇಳ್ತಿರ್ತಾರೆ. ಏನೋ ನನಗೆ ಲೈವಲ್ಲಿ ಕುತ್ಕೊಂಡಾಗ ಮಂಡ್ಯ ಭಾಷೆ ಬರೋದೇ ಇಲ್ಲ. ಅದೇ ನಮ್ಮವ್ರ ಜೊತೆ ಬರುವಾಗ ಪಕ್ಕ ಮಂಡ್ಯ ಭಾಷೆಲೇ ಮಾತಾಡೋದು ನಾನು. ನಾವೆಲ್ಲ ನಾನ್ ವೆಜ್ ಮುಟ್ಟಿ ಅಡುಗೆ ಎಲ್ಲ ಮಾಡಿದ್ವಿ ಅಂತ ಹೇಳಿ ಶಾರು ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ಲು ಊರಿಂದ. ಹಾಗಾಗಿ ಅವಳ ಕೈಲಿ ದೀಪ ಹಚ್ಚಿಸ್ತಾ ಇದ್ದೀವಿ. ಅಣ್ಣ ಒಂಚೂರು ಕುಂಕುಮ ಇಟ್ಕೋ ಪಾಪ.
ಏ ಮಕ್ಕ ತೊಳ್ಬಿಟ್ಟು ಇಟ್ಕೊಂಡಿದ್ಯಾ ನೀನು ಹಂಗೆ ಇಟ್ಕೊಂಡಿದ್ಯಾ ಮಕ್ಕ ತೊಳ್ದಂಗೆ ಕಾಣಿಸ್ತಾ ಇಲ್ಲ ಅಪ್ಪ. ಅಜ್ಜಿ ಊರು ಪೂರ್ತಿ ಹಳ್ಳಿ ಥರನೇ. ನಮ್ಮೂರು ಸ್ವಲ್ಪ ಗದ್ದೆ ಹಳ್ಳಿ ಅಂತ ಹೇಳ್ತಾರಲ್ಲ, ಮಧ್ಯ ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ಆಗಿದೆ. ನಾನು ಹೆಂಗೆ ಅಡ್ಜಸ್ಟ್ ಆಗಿಬಿಡ್ತೀನಿ ಅಂದರೆ ಹಳ್ಳಿಗೋರೆ ಪೂರ್ತಿ ಹಳ್ಳಿಯೋ ಥರನೇ ಇದ್ಬಿಡ್ತೀನಿ, ಸಿಟಿಗೋರೆ ಪೂರ್ತಿ ಸಿಟಿಯವ್ರ ಥರನೇ ಇದ್ಬಿಡ್ತೀನಿ. ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾರ ಮಗಳು ಚಿನ್ನಿಸೋದು ನೀನು? ಅತ್ತೆ ಮಗಳು ಜಾಣೆ. ಯಾರ ಮಗಳವ? ಯಾರ ಮಗಳವ ಪಾಪ? ಯಾರ ಮಗಳು ಹೇಳ್ಬಿಡುವು. ಅತ್ತೆ ಹೋದ್ಮೇಲೆ ನೀನು ಮಗಳು ಅನ್ನು, ಅಲ್ಲಿ ಗಂಟ ಅತ್ತೆ ಹೋಗಂಟ ಅತ್ತೆ ಮಗಳು. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವರು ನಮ್ಮ ಮಕ್ಕಳು ಅಂತ ಹೇಳೋದು ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಪದೇ ಪದೇ ಕೇಳ್ತಿರ್ತೀನಿ. ಮಾಡೋದು ಪೂಜೆ ಮಾಡೋದು. ಹಣ ಬಂದ ಹಣ ಬಂದ ಹಣ ಬಂದ. ಟೆಂತಲ್ಲಿ 100%, 98 ಅಲ್ಲ. ಹ್ಞೂ ಫ್ರೀ, ಅದಕ್ಕೆ ಫ್ರೀಡಮ್ ನನ್ನ ಮಗಳು ಇರ್ಬೇಕು ಕಣಪ್ಪ. ಚೆನ್ನಾಗಿತ್ತಲ್ವ ಇದು ಸ್ಮೆಲ್ಲು? ಗಂಧ ಧೂಪ ಕವರಲ್ಲಿತ್ತು. ರೂಪ ಸಮ್ಮ ಬೇಕಾ ವಿಭೂತಿ? ಅಲ್ಲಿ ಇಕ್ಕಿಸ್ಕೋಗು, ಅಲ್ಲಿ ನಮ್ಮ ಮಾವಿಗೆ ಇಕ್ಕಿಸ್ಕೋಗು. ಇಕ್ಸ್ಕೋಗು, ಚೆನ್ನಾಗಿರ್ತ ಹೋಗು. ಕುಂಕುಮ ಅಲ್ಲೇ ಇದೆ, ಅಲ್ಲೇ ಇಟ್ಕೋ. ದೇವ್ರ ಮನೇಲಿ ಐತಲ್ಲ ಪೇಪರಲ್ಲಿ. ಯಾರ ಮಗ ಹಚ್ಚು? ಅತ್ತೆ ಮಗಳು. ಮಗಳು ನೀನು ಸುದಿ ಮಗಳು, ಅತ್ತೆ ಮಗಳಂತೆ. ನೀನು ಮೊಮ್ಮಗಳು. ನೀನು ಅತ್ತೆ ಮಗಳು ಅವಳು. ನನಗಂತೂ ಲಲಿತಾ ಸಿಸ್ಟರ್ ರೇಗಿಸ್ತಾನೆ ಇರ್ತಾರೆ. ಅಂದರೆ ನಂಗೆ ಸ್ವಲ್ಪ ಏನಾದ್ರು ಫೀಲ್ ಆದಾಗ ಅವ್ರ ಹತ್ರ ಫೋನ್ ಮಾಡಿ ಹೇಳ್ಕೊತಿರ್ತೀನಿ, ಸಿಸ್ಟರ್ ಅದು ಹೆಂಗೆ ನೀವು ಈ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ನಗ್ತಿರ್ತೀರಾ ಅಂತ. ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಇರಬೇಕನ್ನೋದು ಹಾಗೆ. ನಾನಂತೂ ಮಕ್ಕಳ ಜೊತೆ ಮಕ್ಕಳೇ ಆಗ್ಬಿಡ್ತೀನಿ. ಮಾಡೋಗು ಮಾಡಗು. ಇದು ನಮ್ಮ ಅಜ್ಜಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಅವ್ರ ಜೊತೆ ಹೇಗೆ ಪ್ರೀತಿಯಾಗಿರ್ಬೇಕು ಆಗಿರ್ತೀನಿ, ಮಕ್ಳ ಜೊತೆ ಹೇಗಿರ್ಬೇಕು ಆಗಿರ್ತೀನಿ. ಅಥವಾ ನಿಜ ಹೇಳಬೇಕಂದ್ರೆ ಎಲ್ಲಾದರೂ ಒಬ್ಬಳೇ ಹೋದ್ರಂತೂ ಫುಲ್ಲು ಸೈಲೆಂಟ್. ನಾನು ಯಾರ ಹತ್ರನೂ ಮಾತಾಡಲ್ಲ. ನಾನು ನನ್ನ ಪಾಡು ಅನ್ನೋ ಥರನೇ ಇರ್ತೀನಿ. ಎಲ್ಲಿ ಬಸ್ಸಿಗೆ ಹೋದಾಗ ನಾನು ವಿಡಿಯೋ ಮಾಡ್ಕೊಂಡಿರ್ತೀನಲ್ವ, ಅವಾಗ ನೋಡಿರ್ತೀರ ನೀವು. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಜೊತೆಗಿದ್ದಾಗ ಮಾತ್ರ ನಾನು ನಗ್ತಾನೇ ಇರ್ತೀನಿ, ನಗಿಸ್ತಾನೇ ಇರ್ತೀನಿ. ಐಶು ಕಾಣಿಸಿದ್ರು ತಾನೇನ ದೃಷ್ಟಿ ಆಗ್ಬಿಡುತ್ತೆ. ಹೋಗು ಅದ ತೊಟ್ಟೋಗು. 3 ಸಲ ತಟ್ಬಿಟ್ಟು ಅರ್ಧ ಮಾಡ್ಬಿಟ್ಟು ಆಮೇಲೆ ಬಾಗ್ಲನ್ನ ನೀರು ಹಾಕ್ಕೊಂಡು 3 ಸಲ ತಟ್ಟಿ ಆಮೇಲೆ ತೆಗಿಬೇಕು. ಸಾಕು ಬಾ ಪಪ್ಪ, ಸಾಕು 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 ಸಾಕು. ಜೋಪಾನ ಕತ್ಲ ಹೋಯ್ತಿದ್ದೀರಿ. ಅಲ್ಲಿ ದೊಡ್ಡಮ್ಮ ಕರೀತಾ, ಅಲ್ಲಿ ದೊಡ್ಡಮ್ಮ ಕರೀತಾ, ಬಾಯ್ ಬಿಡು. ಬಾಯ್ ಏನು ಸೌತೆಕಾಯಿ, ಅವ್ನು ಸೌತೆಕಾಯಿ ಇಷ್ಟ ಅವನಿಗೆ.
ದೊಡ್ಡಣ್ಣ ಮತ್ತು ಅತ್ತಿಗೆ ರಾತ್ರಿನೇ ಮೈಸೂರಿಗೆ ಹೊರಟೋದ್ರು. ಇವಾಗ ನಾವು ನಾಟಕ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬಗಳಲ್ಲಿ ನಾಟಕ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಹಬ್ಬದಲ್ಲಿ ಪೌರಾಣಿಕ ನಾಟಕ ಮಾಡ್ತಾರೆ, ಒಂದೊಂದು ಹಬ್ಬದಲ್ಲಿ ಸಾಮಾಜಿಕ ನಾಟಕ ಮಾಡ್ತಾರೆ. ಅಲ್ಲಿ ಆ ಮ್ಯೂಸಿಕ್ ಬಾರಿಸೋದು, ಆ ಲೈಟಿಂಗ್ಸು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಅಜ್ಜಿ ಊರು ತುಂಬ ದೊಡ್ಡ ಊರು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಎಲ್ಲರೂ ನೆಲದ ಮೇಲೆ ಕುತ್ಕೊಂಡೇ ನೋಡ್ತಾ ಇದ್ದಾರೆ. ಕೆಲವರು ಕಾಂಪೌಂಡ್ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಕೂಡ ನೆಲದ ಮೇಲೆ ಕುತ್ಕೊಂಡಿದ್ದೀನಿ. ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಆದರೂ ಹಿಂಸೆಯಿಂದ ಕುತ್ಕೊಂಡಿದ್ದೀನಿ. ರವೀಂದ್ರ ಶ್ರೀಕಂಠ ಅವರು ಬಂದಿದ್ದರು, ದೀಪವನ್ನು ಬೆಳಗ್ತಾ ಇದ್ದಾರೆ. ಎಮ್ಮೆ ಎತ್ತಾಗೋಯ್ತು ಕಾಣಲ್ಲಪ್ಪ. ಎತ್ತಾಗೋಯ್ತು ಕಾಣಲ್ಲಪ್ಪ. ಓ ಮಂಜೆ, ನಾನಿಲ್ಲಿ ಜಾಸ್ತಿ ನಾಟಕದ ತುಣುಕುಗಳನ್ನ ಹಾಕಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ನಿಮ್ಮ ಕಡೆ ಕೂಡ ಇವಾಗಲೂ ಈ ಥರ ನಾಟಕ ಎಲ್ಲ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಡ್ಯಾನ್ಸ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅಯ್ಯಯ್ಯಯ್ಯೋ ಮೈ ನೊಡಕು ಬಾತದೆ ಬೀತದೆ ಕಬ್ಬಿದು. ಹಾಡಿನ ಜೊತೆಗೆ ಡ್ಯಾನ್ಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಪೂರ್ತಿ ಹಾಡು ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಇಲ್ಲಿ ಜೆಂಟ್ಸ್ ಎಲ್ಲ ನಮ್ಮೂರಿನವರೇ, ಅಂದರೆ ಅಜ್ಜಿ ಊರಿನವರೇ ಡ್ಯಾನ್ಸ್ ಮಾಡಿರೋದು ಅಥವಾ ನಾಟಕಕ್ಕೆ ಸೇರಿರೋದು. ಬಟ್ ಹುಡುಗಿರನ್ನ ಮಾತ್ರ ಮಂಡ್ಯದಿಂದ ಕರೆಸಿರ್ತಾರೆ. ಒಂದು ನಾಟಕದಲ್ಲಿ ಒಂದು 3ರಿಂದ 4 ಜೋಡಿ ಇರುತ್ತೆ. ಪ್ರತಿಯೊಂದು ಜೋಡಿಗೂ ಕೂಡ ಒಂದಲ್ಲ ಎರಡಲ್ಲ ಅಂತ 1-2-3 ಡ್ಯಾನ್ಸ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಪಾಪ ಹುಡುಗರು ಇದೇ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದಲ್ವ, ಹಂಗಾಗಿ ಅಷ್ಟು ಚೆನ್ನಾಗಿ ಮಾಡಿರೋದಿಲ್ಲ. ವಿಲನ್ ಕ್ಯಾರೆಕ್ಟರು ನಾಟಕದಲ್ಲಿ ಹೆಂಗಿರುತ್ತೆ ಅಂತ ಅವ್ರ ಡೈಲಾಗ್ ಕೇಳಿ ಹಾಗೆ. ನಮ್ಮ ಸೃಷ್ಟಿದ ಈ ಸೃಷ್ಟಿಯಲ್ಲಿ ತನಗೆ ಬೇಕಾದದ್ದನ್ನು ಪಡೆಯೋನು. ಇಲ್ಲೊಬ್ಬರು ಹಿರಿಯರು ಸುಮ್ಮನೆ ಡೈಲಾಗ್ ಹೇಳೋದಕ್ಕೆ ಅಂತ ಇಷ್ಟಪಟ್ಟು ಬಂದು ವೇದಿಕೆ ಮೇಲೆ ಹೇಳಿದ್ರು. ಅವ್ರ ಡೈಲಾಗ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗಿನ ಕಾಲೇಜ್ ಸ್ಟೂಡೆಂಟ್ ಹೇಗಿರ್ತಾರಂತ ಹಾಗೆ ಕೇಳಿ. ಎಷ್ಟು ನೋವು ಅಂತ 2 ಇಂಗ್ಲಿಷ್ ಕಲ್ತ್ಬಿಟ್ಟು ಮಾಡ್ಕೊಡ್ತಾರೆ. ನೋವು ಅಂತ ಅಲ್ಕೊಂಡು ಗಂಟಲ್ಲಿ ಕೂಸಾಗಿ ಎತ್ಕೊಂಡು ಅಪ್ಪ ಅಮ್ಮನ ಮದುವೆ ಕರಿಯಕ್ ಬರ್ತಾರೆ. ಅಪ್ಪ ಅಮ್ಮ ಕರಿಯಕ್ ಬರ್ತಾರೆ ಈ ಕಾಲದ ಮಕ್ಕಳು. ನಮಸ್ಕಾರ ಬರ್ತಾರೆ ದರ ಮಾಡೋಣ. ಲೇ ಜಗದೀಶ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ನೀನು. ಇವಳು ಬಾಳ ಬೆಳಗಿಸ್ಬೇಕಂಬ ಆಸೆ ನಿನಗಿದ್ವೆ, ನೀನೇ ಯಾಕೆ ಮದುವೆಯಾಗಬಾರ್ದು? ನಾಟಕ ನೋಡಿದ್ಮೇಲೆ ನಾಟಕದ ಹೆಸರು ಹೇಳ್ಬೇಕಲ್ವಾ. ಸತಿ ಸಂಸಾರದ ಜ್ಯೋತಿ ಅಂತ ನಾಟಕದ ಹೆಸರು. ಇನ್ನೂ ಮುಗ್ದಿರಲಿಲ್ಲ, ನಾನೇನೋ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ತಿದ್ದೆ. ಅದೇ ರೂಪ ಎಲ್ಲ ಬನ್ನಿ ಬನ್ನಿ, ನನ್ನ ಮಗಳು ಬನ್ನಿ ಬನ್ನಿ ಅಮ್ಮ ಅಂತ ಕರಿತಾ ಇದ್ಲು. 1 ಕಾಲಷ್ಟರಲ್ಲಿ ಬಂದ್ವಿ, ಅಷ್ಟರಲ್ಲಿ ಎಡೆ ಎಲ್ಲ ಎತ್ತಾಗಿದೆ. ಶಾರುಖ್ ಟೆಸ್ಟ್ ಇತ್ತಂತ ಹೇಳಿದೆ ಅಲ್ವಾ, ಶಾರು ಬಂದಿರಲಿಲ್ಲ, ಪಾಪ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ನಾವೆಲ್ಲ ಚಾಪೆ ಹಾಸ್ಕೊಂಡು ಇಲ್ಲೇ ಮಲ್ಕೊಂಡ್ವಿ. ಇದು ಶುಕ್ರವಾರ ದಿನದ ವ್ಲಾಗ್, ಅದ್ರ ಬೆಳಿಗ್ಗೆ ದಿನದ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಬರ್ತೀಯಾ? ಏಕೆ ಇವತ್ತು ಫ್ರೈಡೇ ಕಣ. ಓ ಬರತಂಕಿರಲ್ಲ ಅಂತನಾ? ಇರ್ಲ ಹೋಗ್ಲಾ? ಇರ್ಲ? ಎಷ್ಟು ದಿನ ಇರಲಿ? 10 ದಿನ ಇರ್ಲಾ? ಅಲ್ಲಿ ನಮ್ಮೂರಲ್ಲಿ ನಿಮ್ಮ ಮಾವ ಬೈದ್ರೆ ಯಾಕೆ ಇಷ್ಟು ದಿನ ಇದ್ದೆ ಅಂತ ನಿಮ್ಮ ಮಾವ ಬೈದ್ರೆ ಏನು ಮಾಡಲಿ? ನಿಮ್ಮ ಮಾವ ಪ್ರಭು ಮಾವ ಹೇಳು, ಯೋಚನೆ ಮಾಡ್ತಾ ಇದೀಯಾ? ಬಾಯ್ ಬಂಗಾರ, ಬಾಯ್. ವಾನ್ ಬರುತ್ತಾ ಈಗ? ಕೃಷ್ಣನ ಬಟ್ಟೆನಾ? ಓಯ್ ನೀನು ತಿವಿತೀಯಂತೆ? ಹಾಂ, ಓ ಇದೇನು ಮುಕ್ತಲ್ಲಿ ಹಿಂಗಾಗಿರೋದು? ಎಲ್ಲಿ 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 ಇದೆ ನೋಡೋಣ. ಉಣ್ಣೆ ಇಷ್ಟೊಂದು ಆಗ್ಬಿಟ್ಟಿದೆ ಮಮ್ಮಿ.
ರಾತ್ರಿ ಎಲ್ಲ ನಿದ್ದೆಗೆಟ್ಟಿರೋದಕ್ಕೆ ಮುಖ ಹೇಗಾಗಿದೆ ನೋಡಿ, ಮುಖನೂ ತೊಳೆದಿಲ್ಲ. ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ನಾನು ನಿಮ್ಗೆ ಅವಾಗ ಉಯ್ಯಾಲೆ ತೋರಿಸಿದೆ, ಇವ್ರದ್ದು ಗಣಪತಿ ಹೋಮ ಆದಾಗ ಉಯ್ಯಾಲೆ ಮೇಲೆ ಕುತ್ಕೋಬೇಕಂತ ಅಂದ್ಕೊಂಡೆ, ಕುತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂತ ಹೇಳಿದೆ. ಆದರೆ ಇವತ್ತು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮುಖ ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ನಾನು ರೆಡಿ ಕೂಡ ಆಗಿರಲಿಲ್ಲ. ಅದೇ ಡ್ರೆಸ್ಸಲ್ಲಿ ಮಲಗಿದ್ದೆ, ಅದೇ ಡ್ರೆಸ್ಸಲ್ಲಿ ಎದ್ದು ಬಂದಿದ್ದೆ. ಯಾವತ್ತಾದರೂ ರೆಡಿ ಆದಾಗ ಅದ್ರ ಮೇಲೆ ಕುತ್ಕೊಂಡು ಒಂದು ವಿಡಿಯೋ ಮಾಡ್ಕೋಬೇಕು. ಹೋಗೋದ ಊರಿಗೆ ಬತ್ತೀಯಾ? ಯಾರ ಜೊತೆ ಬತ್ತೀಯಾ? ಅತ್ತೆ ಜೊತೆ ಬತ್ತೀಯಾ? ಅಲ್ಲಿ ಅಳಲ್ವಾ ನೀನು? ಅಳಲ್ವಾ ನೀನು ಅಮ್ಮ ಬೇಕು ಅಂತ? ಹಾಂ, ಇರ್ತೀಯ ಅಲ್ಲೇ? ಅಲ್ಲೇ ಇರ್ತೀಯಾ? ಬಾಲ ಬತ್ತೀಯೋ ಬರಲ್ವಾ ಹೇಳಿ ಇವಾಗ ನೀನು? ಬತ್ತೀಯ ನನ್ನ ಜೊತೆಗೆ ಪಾಪ? ಬತ್ತೀಯ ನನ್ನ ಜೊತೆಗೆ? ನಡಿ ಹೋಗೋದು. ಬಾಯ್. ಸ್ವಲ್ಪನೇ ಹಾಕವ. ಓಹ್, ಕಡ್ಡಿ ಎಣ್ಣೆ ಇದ್ದಾಗಬಾರ್ದು ಅಂತ ಹಾಕಿರೋದಾ? ಇದೇನಿದು? ಚಕ್ಲಿನಾ? ಸ್ವಲ್ಪನೇ ಹಾಕು. ಇದು ಓಪನ್ ಆಯಿತು, ಇದು ಓಪನ್ ಮಾಡಂಗಿಲ್ಲ. ನಮ್ಮ ದೊಡ್ಡಮ್ಮನ ಮನೆ ಕೂಡ ಪ್ರಕೃತಿ ಮಧ್ಯ ಇರೋದು. ನಮ್ಮ ಮನೆಗಿಂತನೂ ತುಂಬ ಚೆನ್ನಾಗಿದೆ ಇವ್ರ ಪರಿಸರ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಗದ್ದೆ ಅಜ್ಜಿಯವ್ರದ್ದೇ, ನಮ್ಮ ಅಜ್ಜಿಯವ್ರದ್ದೇ. ಅಜ್ಜಿಯವ್ರದಲ್ವ ಹೊಲ ಅದು? ಗದ್ದೆನ ಹೊಲನ ನೀರಿಲ್ಲ, ಗದ್ದೆಗೆ ನೀರಾಯ್ತಲ್ಲ ಪಕ್ಕ, ಏನೂ ಹಾಕಿಲ್ಲ. ತಿಂಡಿ ಸ್ವಲ್ಪನೇ ಮಾಡಿದರು. ನಮಗೇನು ಬೇಡ ಅಂದರು. ಪಾಪ ರೂಪ ಹಾಕೊಟ್ಲು, ತೊಗೊಂಡು ಬಂದ್ವಿ. ಕೆಲಸ ಮುಗಿಸ್ಕೊ ಬೇಗ ಬರ್ತೀವಿ. ಅಪ್ಪ ಜೊತೆ ಬಾ ಬಂಗಾರಿ. ಹಾಂ, ಬಸ್ ಬರ್ತೀವಿ. ಅಜ್ಜಿ ಬತ್ತೈತ ನಮ್ಮ ಜೊತೆಗೆ? ಬಾಯ್. ಹೋದ ಕಡೆ ಅಂತೂ ಎಷ್ಟು ಖುಷಿಯಿಂದ ಇರಬೇಕು ಅಷ್ಟು ಖುಷಿಯಿಂದ ಇದು ಬರ್ತೀನಿ. ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಏನೋ ಎಲ್ಲ ಕಡೆ ನಿಂತ್ಕೊಂಡೇ ಇರ್ತೀವಿ, ಆದರೆ ಬಸ್ಸಲ್ಲಿ ಮಾತ್ರ ಸೀಟ್ ಹುಡ್ಕೊಂಡೇ ಕುತ್ಕೋಬೇಕಂತ ಅನ್ನಿಸ್ತಿರುತ್ತೆ. ಬಸ್ಸಲ್ಲಿ ಸೀಟ್ ಸಿಕ್ಬಿಟ್ರಂತೂ ಏನೋ ಒಂಥರ ತುಂಬ ಖುಷಿ, ಏನೋ ಸಿಕ್ತು ಅನ್ನುವಷ್ಟು ಖುಷಿ ಆಗುತ್ತೆ. ನೀವೆಲ್ಲ ತಿಂದ್ಕೊಂಡು ಬಂದಿದ್ದೀರಾ, ನನಗೂ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು. ಬಂದಮೇಲೆ ಅವ್ರಿಗೋಸ್ಕರ ಚಿಕನ್ ಪಲಾವ್ ಮಾಡಿಕೊಟ್ಟಿದ್ದಾಯಿತು. ಇದು ಶನಿವಾರ ದಿನದ ವ್ಲಾಗ್ ಆಗಿರುತ್ತೆ. ಏನು ಜಾತ್ರೆಗೆ ಹೋಯ್ತಿದ್ದೀರಾ? ಓರೋರ್ಗಿತ್ತೀರ? ಗೊತ್ತಾಯ್ತು. ಇವತ್ತು ನನ್ನ ಫ್ರೆಂಡ್ ಮಗನ್ನ ನೋಡೋಕ್ಕೆ ಅಂತ ಮೈಸೂರಿಗೆ ಹೋಗಿದ್ವಿ. ಬರೋವಾಗ ಕರಿಘಟ್ಟ ಜಾತ್ರೆ ಇತ್ತು ಅಂತ ಹೋದ್ವಿ. ಆಲ್ರೆಡಿ ಕರಿಘಟ್ಟ ಅದು 2-3 ವಿಡಿಯೋ ಹಾಕಿರೋದ್ರಿಂದ ಇವತ್ತು ನಾನು ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಜೊತೆಗೆ ಫೋನಲ್ಲಿ ಸ್ಟೋರೇಜ್ ಇಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೂ. ಇರೋ ವಿಡಿಯೋಸ್ನೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋಸ್ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ಕೂಡ ವಿಡಿಯೋ ಮಾಡ್ಕೊಳ್ಳಿಲ್ಲ. ವಿಜಯಕ್ಕ ಮತ್ತು ನಾನು ಬಂದಿದ್ದೀವಿ. ಇವತ್ತು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕರಿಘಟ್ಟ ಬೆಟ್ಟದಿಂದ ಕೆಳಗಡೆವರೆಗೂ ಹಸಿರಾಗಿ ತುಂಬ ಚೆನ್ನಾಗಿತ್ತಲ್ವ. ಹಾಗಾಗಿ ಇಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟು ವಯಸ್ಸಾದವರು ಕೂಡ ಬೆಟ್ಟವನ್ನು ಹೇಗೆ ಹತ್ತುತ್ತಾ ಇದ್ದಾರೆ ಅಂತ ನೋಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ಧನ್ಯವಾದಗಳು.